ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಅಂಗವಿಕಲರ ಸರ್ಟಿಫಿಕೇಟ್ ಅಥವಾ ಅಂಗವಿಕಲರ ಕಾರ್ಡ್ ಮಾಡಿಸುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಅಂಗವಿಕಲರ ಕಾರ್ಡ್ಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ ಅಂತ ಕರಿತೀವಿ. ಅದನ್ನು ಹೇಗೆ ಮಾಡಿಸುವುದು, ಅದರಿಂದ ಯಾವ್ಯಾವ ಸ್ಪೆಷಲಿಟಿ ಸಿಗ್ತವೆ, ಅದರ ಬಗ್ಗೆ ನಾವು ಈಗ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾವು ನಮ್ಮಲ್ಲಿ ಅಂಗವಿಕಲತೆ ಇದೆ ಇಲ್ಲೋ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಮ್ಮ ಹತ್ತಿರದ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋಗಿ ನಮಗೆ ಸಂಬಂಧಪಟ್ಟ ನಮ್ಮಲ್ಲಿ ಯಾವ ನ್ಯೂನತೆ ಇದೆ ಆ ನ್ಯೂನತೆಯ ತಕ್ಕಂತೆ ಡಾಕ್ಟರ್ನ ನಾವು ಭೇಟಿಯಾಗಬೇಕು. ಅಲ್ಲಿ ಒಂದು ನಿಮಗೆ ಎಂಟ್ರೆನ್ಸ್ ಇದನ್ನು ಕೊಡ್ತಾರೆ, ಚೀಟಿ ಕೊಡ್ತಾರೆ 10 ರೂಪಾಯಿದು. ಆ 10 ರೂಪಾಯಿ ಚೀಟಿ ತಗೊಂಡೋಗಿ ನೀವು ನಿಮಗೆ ಸಂಬಂಧಪಟ್ಟ ವೈದ್ಯರನ್ನು ಭೇಟಿ ಮಾಡಿ ನಮಗೆ ಈ ಥರ ಇದೆ ಅಂತ ಹೇಳಬೇಕು. ನಿಮಗೆ ಯಾವ ರೀತಿಯ ದೃಷ್ಟಿ ದೋಷ ಇದೆನೋ, ಬ್ಲೈಂಡ್ ಇದೆನೋ, ಇಲ್ಲ ಲೋಕೋಮೋಟರ್ ಇದೆನೋ, ಒಂದು ಕೈ ಇಲ್ಲೋ, ಇಲ್ಲ ನಮಗೆ ಪೋಲಿಯೋ ಅಟ್ಯಾಕ್ ಆಗಿದೆಯೋ, ಅದನ್ನೆಲ್ಲ ಅವರು ಡಾಕ್ಟರ್ಗಳು ನಿಮ್ಮನ್ನು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿದ ನಂತರ ಅವರು ನಿಮಗೆ ಚೀಟಿಯಲ್ಲಿ ಬರೆದು ಕೊಡ್ತಾರೆ. ನಿಮ್ಮ ಅಂಗವಿಕಲತೆ ಇಷ್ಟು ಪರ್ಸೆಂಟೇಜ್ ಇದೆ, 50 ಇದೆ, 70 ಇದೆ, 80 ಇದೆ ಅಂತ ನೋಡಿ ನಿಮ್ಮ ಎಷ್ಟು ಕೆಟಬಲ್ ಇದೆ ಅಷ್ಟು ಅವರು ಪರ್ಸೆಂಟೇಜ್ ಹಾಕಿ ಕೊಡ್ತಾರೆ. ಇನ್ನೊಂದು ಮಾಹಿತಿ, 40% ಒಳಗಡೆ ಇದ್ದರೆ ನಿಮಗೆ ಆ ಡಿಸಬಿಲಿಟಿ ಕಾರ್ಡು ಯಾವುದೇ ರೀತಿಯಾಗಿ ಉಪಯೋಗ ಆಗಲ್ಲ. ಇದೊಂದು ಮಾಹಿತಿ. ನೀವು 40% ಮೇಲೆ ಇದ್ದಂಥ ಡಾಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಸೆಂಟ್ರ್ ಅವ್ರಿಗೆ ಹೇಳಬೇಕು, ನಮಗೆ UDID ಕಾರ್ಡ್ ಮಾಡಬೇಕು, ನಮಗೆ ಒಂದು ಅಪ್ಲಿಕೇಶನ್ ಹಾಕಿಕೊಡಿ ಅಂದಾಗ ಅವರು ಆನ್ಲೈನ್ ಸೆಂಟ್ರ್ನವರು ನಿಮಗೆ ಹಾಕಿ ಕೊಡ್ತಾರೆ. ನಿಮ್ಮದು ಡಿಸಬಿಲಿಟಿ, ನಿಮ್ಮ ಅಂಗವೈಕಲ್ಯತೆ ಇರುವಂಥ ಫೋಟೋ ತೊಗೊಂಡೋಗಿ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಹಾಕಿದ ನಂತರ ಮತ್ತೆ ನೀವು ಅದೇ ಹಾಸ್ಪಿಟಲ್ಗೆ ಹೋಗಿ ಅಲ್ಲೊಬ್ಬರು ಆಫೀಸರ್ ಇರ್ತಾರೆ, UDID ಕಾರ್ಡ್ ಮಾಡೋರು. ನಿಮ್ಮೆಲ್ಲ ಆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ UDID ಆಫೀಸರ್ಗೆ ನೀವು ಕೊಡಬೇಕು. ಆವಾಗ ಅವರು ಎಲ್ಲ ವೆರಿಫಿಕೇಷನ್ ಮಾಡಿ ನಿಮಗೆ ಒಂದು UDID ಕಾರ್ಡ್ ಜನರೇಟ್ ಮಾಡಿಕೊಡ್ತಾರೆ. ಅಲ್ಲಿಂದ ನಿಮಗೆ ಎಲ್ಲ ಅಂಗವಿಕಲತೆಯ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ. ಇಷ್ಟು ಮಾಹಿತಿ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ, ನಿಮಗೆ ಯಾವುದೇ ರೀತಿ ಮಾಹಿತಿ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಈ ವಿಡಿಯೋ ಇನ್ನೊಮ್ಮೆ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಿಲ್ಲಪ್ಪ ಅಂದರೆ ಇದರಲ್ಲಿ ಕಮೆಂಟ್ ಮಾಡಿ, ನನಗೆ ನಿಮಗೆಲ್ಲ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್.